ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಾನು ಪನ್ನೀರ್ ರೋಲ್ ಮಾಡಬೇಕಂತ ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಈಸಿಯಾಗಿ ಮನೆಯಲ್ಲೇ ಪನ್ನೀರ್ ರೋಲ್ ಮಾಡ್ಕೋಬೋದು. ಮೊದಲಿಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪನ್ನೀರ್ ರೋಲ್ ಮಾಡೋದಕ್ಕೆ ಮೊದಲು ನಾನು ಪನ್ನೀರ್ ತೊಗೊಂಡಿದ್ದೀನಿ, ಅಂದರೆ ಕ್ಯೂಬ್ಸ್ ಪನ್ನೀರ್ ತೊಗೊಂಡಿದ್ದೀನಿ ಕಟ್ ಮಾಡಿರೋದು. ಇವಾಗ ಒಂದು ಬೌಲಿಗೆ ನಾನು ಬಿಸಿ ನೀರು ಹಾಕ್ಕೊಂಡಿದ್ದೀನಿ. ಬಿಸಿ ನೀರು ಹಾಕಾದ್ಮೇಲೆ ಆ ಬೌಲಿಗೆ ನಾನು ಪನ್ನೀರನ್ನ ಹಾಕ್ಕೊಂಡಿದ್ದೀನಿ. ಒಂದು 30 ಮಿನಿಟ್ಸ್ ಆ ಬಿಸಿನೀರಲ್ಲೇ ಪನ್ನೀರನ್ನ ಬಿಡಬೇಕು. ಇವಾಗ ನೀರಿಗೆ ಹಾಕಾದ್ಮೇಲೆ ಸ್ವಲ್ಪನೇ ಮಾಡ್ತಿರೋದು, ಇನ್ನೂ ಸ್ವಲ್ಪ ಹಾಗೆ ಉಳಿಯುತ್ತಲ್ವ, ಹಾಗಾಗಿ ಕ್ಲೀನಾಗಿ ಅದನ್ನು ಎತ್ತಿಡ್ತಾ ಇದ್ದೀನಿ. ಹಾಗೇ ಇವಾಗ 30 ಮಿನಿಟ್ಸ್ ಹಾಗೆ ಸೈಡಲ್ಲಿ ಇಟ್ಬಿಟ್ಟು ಇನ್ನೂ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕ್ಯಾಪ್ಸಿಕಮ್ ಬೇಕು, ಹಾಗೆಯೇ ಆನಿಯನ್, ಇದೆರಡೂ ಬೇಕು. ಹಾಗಾಗಿ ಈಗ ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1/4 ಭಾಗದಷ್ಟು ಮಾತ್ರ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಮಾಡ್ತಾ ಇರೋದು 2 ರೋಲ್, ಹಾಗಾಗಿ ನಾನು ಕಡಿಮೆನೇ ತೊಗೊಂಡಿದ್ದೀನಿ ಎಲ್ಲನೂ. ನಾನು 1 ಆನಿಯನ್ ತೊಗೊಂಡಿದ್ದೀನಿ, ಹಾಗೆ 1/4 ಭಾಗ ಅಷ್ಟು ಕ್ಯಾಪ್ಸಿಕಮ್. ಈಗ ಕ್ಯಾಪ್ಸಿಕಮ್ನ ನಾನು ಮೊದಲಿಗೆ ಕಟ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿಯೂ ಕ್ಲೀನಾಗಿ ಕಟ್ ಮಾಡ್ಕೋಬೇಕು, ಅಂದರೆ ನಿಮಗೆ ಅಷ್ಟು ಇಷ್ಟ ಆಗಲ್ಲ ಅಂದರೆ ಸಣ್ಣದಾಗೂ ಕೂಡ ಕಟ್ ಮಾಡ್ಕೋಬೋದು. ನಾನು ಮೀಡಿಯಮ್ ಆಗೇ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು. ಈಗ ಕ್ಯಾಪ್ಸಿಕಮ್ನು ಕೂಡ ಎಲ್ಲನೂ ಕಟ್ ಮಾಡಿ ಒಂದು ಬೌಲಿಗೆ ಹಾಕಿಟ್ಕೊಳ್ತೀನಿ, ಚಿಕ್ಕ ಬೌಲಿಗೆ. ನಿಮಗೆ ಅಷ್ಟು ಕ್ಯಾಪ್ಸಿಕಮ್ ಇಷ್ಟ ಆಗಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು, ಹಾಕಿಲ್ಲ ಅಂದರೂ ಆಗುತ್ತೆ. ಬಟ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೆ. ನಿಮಗೇನಾದರೂ ಕ್ಯಾಪ್ಸಿಕಮ್ ಅಷ್ಟೊಂದು ಇಷ್ಟ ಆಗಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡಿ ಹಾಗೇನೂ ಕೂಡ ಮಾಡ್ಕೋಬೋದು ಪನ್ನೀರ್ ರೋಲ್ನ. ಬಟ್ ಪನ್ನೀರ್ ಹಾಕಿದ್ರೂ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಪನ್ನೀರ್ ಜೊತೆಗೆ ಕ್ಯಾಪ್ಸಿಕಮ್ ಸಿಕ್ತಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಆನಿಯನ್ ತೊಗೊಂಡಿದ್ದೆ ಅಲ್ವಾ, ಒಂದು ಆನಿಯನಲ್ಲಿ ಅರ್ಧದಷ್ಟು ಆನಿಯನ್ನ ನಾನು ಉದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಈ ಥರ ನಾನು ಉದ್ದ ಕಟ್ ಮಾಡಿಕೊಂಡು ಅರ್ಧ ಆನಿಯನ್ನ ನಾನು ಉದ್ದ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಅದನ್ನು ಕೂಡ ಸೈಡಲ್ಲಿ ಒಂದು ಬೌಲಿಗೆ ಹಾಕಿಟ್ಕೊಳ್ತೀನಿ. ಇದು ಲಾಸ್ಟಿಗೆ ಬೇಕು, ಹಾಗಾಗಿ ಅದನ್ನು ಸೈಡಿಗೆ ಇಟ್ಕೊಂಡು ಈಗ ಮತ್ತೆ ಸಣ್ಣ ಸೈಜಲ್ಲೇ ಅಥವಾ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಆನಿಯನ್ ಕೂಡ ಈಗ ಕಟ್ ಮಾಡಿ ಇನ್ನೂ ಅರ್ಧದಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಿಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರನ್ನ ಹಾಕ್ಕೋಬೇಕು. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಪನ್ನೀರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ನಾನು ಅದರಲ್ಲಿ ಒಂದು 2 ಅಷ್ಟು ತೊಗೊಂಡಿದ್ದೀನಿ, 2 ಸ್ಪೂನ್ ಅಷ್ಟು. ಅದರಲ್ಲಿ ಕರ್ಡು ಹಾಕಾದ್ಮೇಲೆ ಇವಾಗ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನು. ಅದರಲ್ಲಿ 1/2 ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಚಿಲ್ಲಿ ಪೌಡರ್ 1 ಸ್ಪೂನಷ್ಟು, ಆಮೇಲೆ ಪೆಪ್ಪರ್ ಪೌಡರ್ ಸ್ವಲ್ಪ, ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಹಾಗೆಯೇ ಟೇಸ್ಟಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಇವಾಗಲೇ ಕರೆಕ್ಟಾಗಿ ಹಾಕ್ಕೋಬೇಕು. ಹಾಗಾಗಿ ಉಪ್ಪನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನೂ ಏನೂ ಹಾಕೋಕ್ಕಿಲ್ಲ, ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡಿ ಆದಮೇಲೆ ನೋಡಿ ಈ ಥರ ಆಗಿದೆ. ಇವಾಗ ಇದಕ್ಕೆ ನಾವು ಪನ್ನೀರನ್ನ ನಾನು ಮೊದಲೇ ನೀರಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ಆ ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಪನ್ನೀರನ್ನ ಹಾಕಿ ಕೂಡ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಹಾಗೆಯೇ ಕ್ಯಾಪ್ಸಿಕಮ್, ಇದೆರಡನ್ನೂ ಕೂಡ ಇದಕ್ಕೇ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಇನ್ನೂ ಇದು ಆಗಿದೆ. ಇವಾಗ ಅದು ಒಂದು 30 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ನಾನು ಪನ್ನೀರನ್ನ ಸೈಡಲ್ಲಿ ಇಟ್ಕೊಂಡು ಇವಾಗ ಮೈದಾ ಹಿಟ್ಟನ್ನು ಕೂಡ ಕಲಿಸ್ಕೋಬೇಕಿತ್ತು. ಅದು ನಾರ್ಮಲಾಗಿ ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಗೆ ನೀರು ಹಾಕಿ ಕಲಿಸ್ಕೊಂಡು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಮೈದಾ ತಿನ್ನಲ್ಲ ಅಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ನಾನು ಅಪರೂಪಕ್ಕೆ ತಿಂತಿರೋದಲ್ವ ಅಂತ ಹೇಳಿ ಮೈದಾದಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಕೂಡ ಕ್ಲೀನಾಗಿ ಎಲ್ಲ ಕಲಿಸ್ಕೊಬೇಕು ಹಿಟ್ಟು. ನಾನು ಮೊದಲಿಗೆ ಹೇಳಿದ್ದೀನಿ, ನಾನು ಮಾಡ್ತಾ ಇರೋದು 2 ರೋಲ್, ಹಾಗಾಗಿ ನಾನು ಎಲ್ಲನೂ ಕಡಿಮೆ ಕ್ವಾಂಟಿಟಿಲೇ ತೊಗೊಂಡಿದ್ದೀನಿ. ಇವಾಗ ಅದನ್ನು ಕ್ಲೀನಾಗಿ ಕಲಿಸ್ಬಿಟ್ಟು ಲಾಸ್ಟಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಇಟ್ಟರೆ ಆಯಿತು. ಹಿಟ್ಟನ್ನು ಕಲಸಿ ಸೈಡಾಗಿ ಇಟ್ಕೊಂಡು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಪನ್ನೀರ್, ಇವಾಗ ಅದನ್ನು ಹಾಕ್ಕೋಬೇಕು. ಎಣ್ಣೆ ಒಂದೇ ಹಾಕೋಕ್ಕಿರೋದು, ಆಮೇಲೆ ಮ್ಯಾರಿನೇಟ್ ಮಾಡಿರೋ ಪನ್ನೀರ್ ಇಷ್ಟೇ ಹಾಕೋಕ್ಕಿರೋದು, ಇನ್ನೇನು ಹಾಕೋಕ್ಕಿಲ್ಲ ಇದಕ್ಕೆ. ಅದನ್ನು ಹಾಕಿಬಿಟ್ಟು ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆ. ಆಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಇಲ್ಲಿ ಪರೋಟ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ಎಲ್ಲ ಒತ್ಬಿಟ್ಟು ನಾನು ರೌಂಡ್ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ.
ಅದನ್ನು ಕೂಡ ಒತ್ಬಿಟ್ಟು ಇನ್ನೂ ಹಂಚನ್ನು ಕೂಡ ಕಾಯೋಕ್ಕಿಟ್ಟಿದ್ದೆ. ಇವಾಗ ಹಂಚಿನ ಮೇಲೆ ಸ್ವಲ್ಪನ ನಾವು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿಬಿಟ್ಟು ಇದು ಒತ್ತಿರೋದು ಚಪಾತಿ ಥರ ಇದನ್ನು ಕೂಡ ಹಾಕ್ಕೊಂಡು ಹಂಚಿನ ಮೇಲೆ ಕಾಯಿಸ್ಕೋಬೇಕು ಚೆನ್ನಾಗಿ. ನಾರ್ಮಲಾಗಿ ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಇದನ್ನು ಕೂಡ ಆಯಿಲ್ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಬೇಯಿಸ್ಕೋಬೇಕು. ಅದಾದಮೇಲೆ ಸೈಡಲ್ಲಿ ಇಟ್ಕೊಂಡು ತೆಕ್ಕೊಂಡು ಇವಾಗ ನಾವು ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ರೋಲ್ ಮಾಡೋಕ್ಕೆ ಇದೊಂದು ಚಪಾತಿ ತೊಗೊಂಡ್ಬಿಟ್ಟು ನಾವು ಅದಕ್ಕೆ ನಾನು ಪನ್ನೀರನ್ನ ಮಾಡಿದ್ನಲ್ಲ ಇವಾಗ ಅದಕ್ಕೆ ಫಿಲ್ ಮಾಡ್ಕೋಬೇಕು. ಮಧ್ಯಕ್ಕೆ ಎಲ್ಲನೂ ಫಿಲ್ ಮಾಡ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು. ಪನ್ನೀರನ್ನ ಫಿಲ್ ಮಾಡಾದಮೇಲೆ ಅದಕ್ಕೆ ಟೊಮೊಟೊ ಸಾಸ್ ಬರುತ್ತಲ್ವ, ಟೊಮೊಟೊ ಸಾಸ್ನ ಸ್ವಲ್ಪ ಹಾಕ್ಕೊಳ್ತೀನಿ. ಅದ್ರ ಮೇಲೆ ನೀವು ಬೇಕಿದ್ದರೆ ಗ್ರೀನ್ ಸಾಸ್ ಕೂಡ ಹಾಕ್ಕೋಬೋದು. ಆಮೇಲೆ ಅದಕ್ಕೆ ನಾನು ಕಟ್ ಮಾಡಿದ್ನಲ್ಲ ಆನಿಯನ್ ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಮೇಲೆ ನಾವು ಅದನ್ನು ಕ್ಲೋಸ್ ಮಾಡಬೇಕು. ರೋಲ್ ಮಾಡೋ ವ್ರ್ಯಾಪರ್ ಇಲ್ಲ ಅಂತ ನಾನು ಆ ಥರ ಟೂತ್ಪಿಕ್ನ ಯೂಸ್ ಮಾಡಿದ್ದೀನಿ. ಇಷ್ಟು ಮಾಡಿದ್ರೆ ರೋಲ್ ರೆಡಿನೇ ಆಗೋಯಿತು.